ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಕೇಂದ್ರ ಸರ್ಕಾರದಿಂದ, ಹಣಕಾಸು ಸಚಿವಾಲಯದಿಂದ, ಆದಾಯ ತೆರಿಗೆ ಇಲಾಖೆಯಿಂದ. ಏನಿದು ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ? ನಿಜ, ನೀವು ತೆರಿಗೆಯನ್ನ ಕಟ್ಟದೆ ಉಳಿಸಿಕೊಂಡಂತಹ ಹಣದಲ್ಲಿ ಮನೆಗೆ ನೀವು ಚಿನ್ನವನ್ನು ತಂದು 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 ನಿಮ್ಮ ಬೀರುನಲ್ಲಿ ಇಟ್ಕೊಂಡಿದ್ರೆ ಇನ್ನು ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ. ಕೇಂದ್ರ ಸರ್ಕಾರ, ಹಣಕಾಸು ಸಚಿವಾಲಯ ಮತ್ತು ತೆರಿಗೆ ಇಲಾಖೆ ಅಧಿಕಾರಿಗಳು ಇದಕ್ಕೊಂದು ಬ್ರಹ್ಮಾಸ್ತ್ರವನ್ನು ನಿಮ್ಮ ಮೇಲೆ ಬಿಡ್ತಾ ಇದ್ದಾರೆ. ನೀವು ಅದಕ್ಕೆ ಸುಮಾರು 75% ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಹೇಗೆ, ಯಾರು ಕಟ್ಟಬೇಕು, ಹೇಗೆ ಈ ಒಂದು ರೇಡ್ ನಡೆಯುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ, ಚಿನ್ನದ ಮೇಲೆ ಬ್ರಹ್ಮಾಸ್ತ್ರ. ನೋಟ್ ಬ್ಯಾನ್ ಬಳಿಕ ಈಗ ಚಿನ್ನದ ಮೇಲೆ ನರೇಂದ್ರ ಮೋದಿ ಬ್ರಹ್ಮಾಸ್ತ್ರ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ನೋಟ್ ಬ್ಯಾನ್ ಬಳಿಕ ಬಂಗಾರದ ಮೇಲೆ ಪ್ರಧಾನಿ ಮೋದಿ ಬ್ರಹ್ಮಾಸ್ತ್ರವನ್ನು ಬಿಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಪ್ರಧಾನಿ ಮೋದಿಯಿಂದ ಚಿನ್ನದ ಮೇಲೆ ಕೂಡ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ. ಅಂದ್ರೆ ಅಘೋಷಿತ ಹಣದಿಂದ ನೀವು ಚಿನ್ನವನ್ನ ಖರೀದಿ ಮಾಡಿದ್ರೆ ಖಂಡಿತ ನಿಮಗೆ ಅಪಾಯ. ಕಟ್ಟಿಟ್ಟ ಬುತ್ತಿ, ಭಾರಿ ದಂಡ ತೆರಬೇಕಾಗಿ ಬರಬಹುದು. ಘೋಷಿತ ಆದಾಯ ಅಂದ್ರೆ ತೆರಿಗೆ ಕಟ್ಟಿದ ಹಣದಿಂದ ಎಷ್ಟೇ ಚಿನ್ನ ಖರೀದಿ ಮಾಡಿದ್ರೂ ಕೂಡ ನಿಮಗೆ ಸಮಸ್ಯೆ ಇಲ್ಲ. ಈಗಿರುವಂತಹ ನಿಯಮಾವಳಿ ಪ್ರಕಾರ ವಿವಾಹಿತ ಮಹಿಳೆಯರು 500 ಗ್ರಾಂ ಚಿನ್ನಾಭರಣವನ್ನು ಹೊಂದಬಹುದು. ಅವಿವಾಹಿತ ಮಹಿಳೆಯರು ಗರಿಷ್ಠ 250 ಗ್ರಾಂ ಚಿನ್ನವನ್ನು ಹೊಂದಬಹುದು. ಪುರುಷರು ಗರಿಷ್ಠ 100 ಗ್ರಾಂ ಚಿನ್ನಾಭರಣವನ್ನು ಹೊಂದಬಹುದು. ಕೇಂದ್ರ ಹಣಕಾಸು ಸಚಿವಾಲಯದಿಂದ ಈ ಸ್ಪಷ್ಟನೆ ಜಾರಿಯಾಗಿದೆ. ಅಘೋಷಿತ ಆದಾಯವನ್ನ ಚಿನ್ನದ ಮೇಲೆ ನೀವೇನಾದರೂ ಹೂಡಿದ್ರೆ ಅಪಾಯ ಗ್ಯಾರಂಟಿ. ಹೊಸ ಆದಾಯ ತೆರಿಗೆ ತಿದ್ದುಪಡಿ ಮಸೂದೆಯಲ್ಲಿ ತೆರಿಗೆ ವಿಧಿಸೋದಕ್ಕೆ ಅವಕಾಶ ಇದೆಯಂತೆ. ಒಂದು ವೇಳೆ ಕಪ್ಪು ಹಣವನ್ನ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಭಾರಿ ತೆರಿಗೆ ನಿಶ್ಚಿತ. ಈಗಿರುವ ತೆರಿಗೆಯ ಮಿತಿ 30% 60% ಏರಿಕೆ ಆಗುತ್ತೆ. 25% ಸರ್ಚಾರ್ಜ್ ಮತ್ತು ಸೆಸ್ ಅನ್ನು ಕೂಡ ವಿಧಿಸ್ತಾರೆ. ಇವೆಲ್ಲವೂ ಸೇರಿದ್ರೆ ಹೆಚ್ಚು ಕಡಿಮೆ 100ಕ್ಕೆ 75 ರೂಪಾಯಿ ನೀವು ತೆರಿಗೆ ರೂಪದಲ್ಲೇ ಕಟ್ಟಬೇಕಾಗುತ್ತೆ. ಗಮನ ಇಡಿ, ಇದು ಆದಾಯ ತೆರಿಗೆ ಇಲಾಖೆಯವರು ಹೇಳಿರೋ ಪ್ರಕಾರ ನೀವು ಅಘೋಷಿತ ದುಡ್ಡನ್ನು ಇಟ್ಟಿದ್ರೆ, ಬ್ಲ್ಯಾಕ್ ಮನಿಯನ್ನ ಚಿನ್ನದಲ್ಲಿ ಹೂಡಿಕೆ ಮಾಡಿದ್ರೆ ಮಾತ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಕ್ಷಯ್ ಅವರಿಂದ. ಅಕ್ಷಯ್, ಇವಾಗ ಈ ಒಂದು ನಿಯಮಾವಳಿಗಳು ಜಾರಿಗೆ ಬಂದಲ್ಲಿ ಈ ಮಧ್ಯಮ ವರ್ಗದವರು ಮತ್ತು ಕೆಳಮಧ್ಯಮ ವರ್ಗದವರು, ಬಡವರು ಅಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟು ಸ್ವಲ್ಪ ಚಿನ್ನ ಅಂತ ಏನು ತಗೊಂಡಿರ್ತಾರೆ, ಇವರುಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಅಕ್ಷಯ್? ಅರವಿಂದ್, ಸದ್ಯದ ಏನು ಹಣಕಾಸು ಸಚಿವಾಲಯದ ಪ್ರಕಟಣೆಯ ಪ್ರಕಾರ ಖಂಡಿತವಾಗಿ ಆ ರೀತಿ ತೊಂದರೆ ಆಗುವಂತ ಸಾಧ್ಯತೆ ಕಮ್ಮಿ. ಆದ್ರೆ ಇವತ್ತಿನ ಏನು ಪ್ರಕಟಣೆ ಏನಿದೆ ಅದು ಬಹುಶಃ ನೇರವಾಗಿ ಕೆಲವೊಂದಿಷ್ಟು ಸಂದೇಶಗಳನ್ನ ನೇರವಾಗಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು. ಒಂದು, ಯಾರೆಲ್ಲ ಕಪ್ಪು ಹಣವನ್ನ ಏನು ಹೂಡಿ ಚಿನ್ನಾಭರಣವನ್ನ ಖರೀದಿ ಮಾಡಿ ಆ ಮುಖಾಂತರ ಕಪ್ಪು ಹಣವನ್ನ ವೈಟ್ ಮಾಡ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ, ಬಹುಶಃ ಅವರಿಗೆ ಇವತ್ತಿಂದ ಒಂದ್ ಸ್ವಲ್ಪ ನೆಮ್ಮದಿ ಹಾಳಾಗ್ಬೋದು ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಸ್ಪಷ್ಟನೆ ಕೇಂದ್ರ ಸರ್ಕಾರದಿಂದ, ಅಂದ್ರೆ ಇಂಥದ್ದೊಂದು ಸುದ್ದಿ ಸಾಕಷ್ಟು ದಿನಗಳಿಂದ ಹರಿದಾಡ್ತಾ ಇತ್ತು. ಆದ್ರೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ಮುಖ್ಯವಾಗಿ ಸ್ಪಷ್ಟನೆಯಲ್ಲಿ ಇರುವಂತದ್ದು ಒಂದು ಘೋಷಿತ ಆದಾಯ, ಮತ್ತೊಂದು ಅಘೋಷಿತ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಘೋಷಿತ ಆದಾಯದಿಂದ ಯಾರೆಲ್ಲ
ಚಿನ್ನಾಭರಣ ಖರೀದಿ ಮಾಡಿದ್ದಾರೆ, ಅವರಿಗೆ ಏನೂ ತೊಂದರೆ ಇಲ್ಲ ಎನ್ನುವಂತಹ ಏನು ಮಾಹಿತಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು. ಆ ಘೋಷಿತ ಆದಾಯದ ಒಳಗೆ ಒಂದು ಕೃಷಿ ಆದಾಯ ಜೊತೆಗೆ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತಹ ಅಥವಾ ಉಡುಗೊರೆಯಾಗಿ ಬಂದಿರತಕ್ಕಂತಹ ಚಿನ್ನಾಭರಣ ಜೊತೆಗೆ ಏನು ಉಳಿತಾಯ, ಯಾರು ಉಳಿತಾಯದಿಂದ ಏನಾದ್ರೂ ಚಿನ್ನಾಭರಣ ಖರೀದಿ ಮಾಡಿದ್ರೆ ಅದು, ಜೊತೆಗೆ ಏನು ಉಳಿತಾಯದಿಂದ ಚಿನ್ನಾಭರಣ ಖರೀದಿ ಮಾಡಿದ್ರೆ ಜೊತೆಗೆ ಘೋಷಿತ ಆದಾಯಗಳು, ಆದಾಯ ತೆರಿಗೆ ಇಲಾಖೆಯ ಮುಂದೆ ವರ್ಷಕ್ಕಿಷ್ಟು ಆದಾಯ ಬರುತ್ತೆ, ಅದರಲ್ಲಿ ಇಷ್ಟನ್ನ ಚಿನ್ನದ ಮೇಲೆ ಹೂಡಿದ್ದೀವಿ ಎನ್ನುವಂತ ಏನಾದ್ರೂ ಮಾಹಿತಿಯನ್ನ ಸಕಾರಾತ್ಮಕವಾಗಿ ಮತ್ತೆ ಸಕ್ರಮವಾಗಿದೆ ಎನ್ನುವಂತಹ ದಾಖಲೆಗಳನ್ನ ಕೊಟ್ಟಲ್ಲಿ ಮಾತ್ರ ಸಮಸ್ಯೆ ಆಗ್ಲಿಕ್ಕಿಲ್ಲ. ಅದ್ರ ಬದಲಿಗೆ ಒಂದು ವೇಳೆ ಏನು ಕಪ್ಪು ಹಣವನ್ನ ಅಕ್ರಮವಾಗಿ ಅಥವಾ ತೆರಿಗೆ ವಂಚಿಸಿ ಏನು ಹಣವನ್ನ ಕೂಡಿಟ್ರೆ ಅಂತಹ ಹಣದಿಂದ ಚಿನ್ನಾಭರಣವನ್ನ ಖರೀದಿ ಮಾಡಿ ಆ ಹಣವನ್ನ ಬಿಳಿ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿದ್ದು ಈ ಒಂದು ವೇಳೆ ಕಂಡು ಬಂದ್ರೆ ಅಂತವರಿಗೆ ಖಂಡಿತವಾಗಿ ಇದು ಅತ್ಯಂತ ದೊಡ್ಡ ಅಸ್ತ್ರವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಅರವಿಂದ. ಎಸ್ ಅಕ್ಷಯ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಇನ್ನು ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ಹೂಡಿಕೆ ತಜ್ಞರು, ಆರ್ಥಿಕ ತಜ್ಞರು ಆಗಿರ್ತಕ್ಕಂಥ ರುದ್ರಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಈಗ ಬಹಳ ಸರಳವಾಗಿ ನಮ್ಮ ಜನಗಳಿಗೆ ಒಂದು ಕುತೂಹಲ, ಒಂದು ಆತಂಕ ಶುರುವಾಗ್ಬಿಟ್ಟಿದೆ. ಚಿನ್ನ ಅಂದ ತಕ್ಷಣ ಮಹಿಳೆಯರಿಗೆ ಆತಂಕ ಶುರು ಆಗುತ್ತೆ. ಸರಳವಾಗಿ ಹೇಳೋದಾದ್ರೆ ಯಾರು ಸೇಫ್ ಸರ್ ಇಲ್ಲಿ? ಮೊದಲನೇದಾಗಿ ನಾನು ಎಲ್ಲಾ ಕನ್ನಡ ಮಾಧ್ಯಮದಲ್ಲಿ ಏನು ನ್ಯೂಸ್ ಬರ್ತಾ ಇದೆ ನೋಡ್ತಿದ್ದೀನಿ, ಮೋದಿ ಅವರು ಯಾವುದೇ ರೀತಿಯಾದ ಸರ್ಜಿಕಲ್ ಸ್ಟ್ರೈಕ್ ಚಿನ್ನದ ಮೇಲೆ ಮಾಡ್ತಾ ಇಲ್ಲ. ಏನಾಯ್ತು ಅಂದ್ರೆ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡರಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸಿನ ಒಂದು ಬಿಲ್ ಏನಿದೆ ಅದು ಇವಾಗ ಮಂಡನೆಗೊಂಡು ಪಾಸ್ ಆಯ್ತು. ಆ ಬಿಲ್ ಏನ್ ಹೇಳ್ತಾ ಇದೆ ಅಂದ್ರೆ, ಮುಂಚೆ ಏನಾಗ್ತಿತ್ತು, ನಿಮ್ಮಲ್ಲಿ ಯಾವ್ದಾನ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂದ್ರೆ ನೀವು ಯಾವ್ದು ತೆರಿಗೆಗೆ ಒಳಪಡಿಸದೇನೆ ಬಂದಿರುವ ಆದಾಯದಿಂದ ಏನಾನ ಆಸ್ತಿಗಳನ್ನ ಖರೀದಿ ಮಾಡಿದ್ರೆ, ಅಂದ್ರೆ ಅದು ಜ್ಯುವೆಲ್ರಿ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ನೀವು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಯಾವ್ದಾನ ಆಗಿರ್ಬೋದು, ಅದನ್ನ ಏನಾನ ನೀವು ಮಾಡಿದ್ರೆ ಮುಂಚೆ ಏನಾಗ್ತಿತ್ತು ಅಂದ್ರೆ 30% ಟ್ಯಾಕ್ಸು ಮತ್ತೆ ಸರ್ಚಾರ್ಜ್ 25% ಆಗ್ತಾ ಇದ್ರು. ಸರಿ, ಈಗ ಅದನ್ನ ಏನ್ ಮಾಡಿದ್ರು, ಜಾಸ್ತಿ ಮಾಡಿದ್ರು. ಅಂದ್ರೆ 30% ಇದ್ದ ತೆರಿಗೆಯನ್ನ 60% ಮಾಡಿದ್ರು. ಸರ್ಚಾರ್ಜ್ 60% ಮೇಲೆ 25% ನೀವು ಲೆಕ್ಕ ಹಾಕಿದ್ರೆ 15% ಬರುತ್ತೆ. 60% ಒಂದ್ 15% ಲೆಕ್ಕ ಹಾಕಿದ್ರೆ 75% ಬರುತ್ತೆ. ಸೊ ಈಗ ಏನಾಗತ್ತೆ ಅಂದ್ರೆ, ನೀವು ಅಘೋಷಿತ ಆದಾಯದಿಂದ ಚಿನ್ನವನ್ನ ಖರೀದಿ ಮಾಡಿ ಮನೇಲಿ ಇಟ್ಟಿದ್ದಿ ನೀವು ಸಿಕ್ಕಾಕೊಂತು ಅಂದ್ರೆ ಅದನ್ನ ನೀವು ತಿರ್ಗಾ ಆದಾಯ ತೆರಿಗೆಗೆ ಒಳಪಡಿಸಿದ್ರೆ 75% ಇವಾಗ ನೀವು ಅದ್ರ ಮೇಲೆ ತೆರಿಗೆ ಕಟ್ಟಬೇಕಾಗತ್ತೆ. ಪ್ಲಸ್ 10% ಅಡಿಷನಲ್ ಪೆನಾಲ್ಟಿ ಕೂಡ ಅಸೆಸಿಂಗ್ ಆಫೀಸರು ನಿಮ್ಮ ಮೇಲೆ ಹಾಕಬಹುದು. ಅಂದ್ರೆ 75% ನಿಶ್ಚಿತವಾಗಿರುತ್ತೆ, 85% ವರೆಗೂ ಕೂಡ ಹೋಗಬಹುದು. ನೀವು ಎಷ್ಟು ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಏನಿದೆ ಅದರ ಎಕ್ಸ್ಟೆಂಟ್ ನೋಡ್ಕೊಂಡು ಅಸೆಸಿಂಗ್ ಆಫೀಸರ್ ಡಿಸೈಡ್ ಮಾಡ್ತಾರೆ. ಈಗ ಒಂದು ಆಭರಣ ನೀವು ಹೇಳಿದ ಪ್ರಕಾರನೇ ಅನ್ಡಿಸ್ಕ್ಲೋಸ್ಡ್ ಇಂದ ಬಂದಿರೋದು ಅಂತ ಪ್ರೂವ್ ಆಗುತ್ತೆ. ಆ ಆಭರಣದ ಮೌಲ್ಯ 50,000 ರೂಪಾಯಿ ಇದ್ರೆ ಆ 50,000 ರೂಪಾಯಿಗೆ 85% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 75% ಬಂದೇ ಬರುತ್ತೆ. ಪೆನಾಲ್ಟಿ ಅಂತ ಇನ್ನೊಂದು 10% ಸೇರಿ 85% ವರೆಗೂ ಕಟ್ಟಬಹುದು. ಅಂದ್ರೆ ಅಘೋಷಿತ ಆದಾಯದಿಂದ ನೀವು ಚಿನ್ನವನ್ನ ಖರೀದಿ ಮಾಡಿದ್ರೆ, ನೀವು ಸಿಕ್ಕಾಕೊಂಡ್ರೆ ಅವಾಗ ಏನಾಗುತ್ತೆ ಅಂದ್ರೆ, 1 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ನಿಮ್ಮ ಹತ್ರ ಇತ್ತು ಅಂದ್ರೆ 75,000 ರೂಪಾಯಿ ಅದ್ರ ಮೇಲೆ ತೆರಿಗೆ ಮತ್ತೆ ಸರ್ಚಾರ್ಜ್ ಕಟ್ಟಬೇಕು. ಇನ್ನೊಂದು 10,000 ರೂಪಾಯಿ ಪೆನಾಲ್ಟಿನೂ ಕೂಡ ಹಾಕಬಹುದು ನಿಮ್ ಮೇಲೆ. ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಅದು ಸೇರಿಸಿದ್ರೆ 1,85,000 ರೂಪಾಯಿ ಆಗತ್ತೆ. ವೆರಿ ಸಿಂಪಲ್ ಆಗಿ ಹೇಳ್ತಿದ್ದೀನಿ ಸಾಮಾನ್ಯ ಜನರಿಗೆ. ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಮ ಮನೆಗೆ ತೆರಿಗೆ ಅಧಿಕಾರಿಗಳು ಬಂದು ರೈಡ್ ಮಾಡಿದ್ರೂ ಕೂಡ ಒಬ್ಬ ವ್ಯಕ್ತಿಗೆ ಮದುವೆ ಆಗಿರುವಂತಹ ಮಹಿಳೆಗೆ 500 ಗ್ರಾಮ್ ಚಿನ್ನವನ್ನ ಇಟ್ಕೋಬಹುದು. ಆಮೇಲೆ ಮದುವೆ ಆಗಿಲ್ದಿರೋರಿಗೆ 250 ಗ್ರಾಮ್ ಇದೆ, ಪುರುಷರಿಗೆ 100 ಗ್ರಾಮ್ ಇದೆ. ಈಗ ಸಾಮಾನ್ಯ ಜನ ಏನ್ ತಿಳ್ಕೋಬೇಕು, ಒಂದು ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ತಿರ್ಗಾ ಗಂಡ ಹೆಂಡತಿ ತಿರ್ಗಾ ಒಂದಿಬ್ರು ಮಕ್ಕಳು, ಈ ತರ ನೀವು ಲೆಕ್ಕ ಹಾಕಿದ್ರೆ ಒಬ್ಬೊಬ್ಬರಿಗೂ ಈ ಲಿಮಿಟ್ ಅಪ್ಲೈ ಆದ್ರೆ 2 kg 2.5 kg ವರೆಗೂ ಏನ್ ಯೋಚನೆ ಇಲ್ಲ. 2.5 kgಕ್ಕೂ ಜಾಸ್ತಿ ಚಿನ್ನ ಇದೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ. ಸಾಮಾನ್ಯ ಜನರು ಏನು ಭಯ ಪಡಬೇಡಿ ಅಂತ ಹೇಳಿ. ಎಸ್ ರುದ್ರಮೂರ್ತಿ ಅವರೇ, ಯಾಕೆಂದ್ರೆ ಈಗ ಈ ಪ್ರಶ್ನೆ ನಂದು ನೇರವಾದ ಪ್ರಶ್ನೆ ಆಗಿತ್ತು. ಜನಸಾಮಾನ್ಯರಿಗೂ ಕೂಡ ಅವ್ರದೇ ಆದಂತಹ ಸಮಸ್ಯೆಗಳು, ಯಾಕಂದ್ರೆ ನಾನು ಅವಾಗ ಫೋನ್ ತಗೊಂಡಾಗ್ಲೂ ಕೂಡ ಕೆಲವು ಸ್ಪೆಸಿಫಿಕ್ ಸಮಸ್ಯೆಗಳನ್ನ ಇಟ್ಕೊಂಡು ಅವರು ಕಾಲ್ ಮಾಡಿದ್ರು. ಹಾಗಾಗಿ ನಾವು ಈ ಕಾರ್ಯಕ್ರಮದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಿಮ್ಮ ರುದ್ರಮೂರ್ತಿ ಅವರೇ ಉತ್ತರ ಕೊಡ್ತಾರೆ. ಚಿನ್ನಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಖಂಡಿತ ನೀವು ಕರೆ ಮಾಡಿ ರುದ್ರಮೂರ್ತಿ ಅವರ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅದಕ್ಕೂ ಮುನ್ನ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರುದ್ರಮೂರ್ತಿ ಅವರು ಇದ್ದಾರೆ ಅಂದ ತಕ್ಷಣವೇ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡಿಸ್ಬೋಣ. ಮಲ್ಲಿಕಾರ್ಜುನ್, ಕೇಳಿ, ಏನ್ ಪ್ರಶ್ನೆ ಇದೆ ನಿಮಗೆ? ಸರ್ ನಮಸ್ಕಾರ. ಸರ್ ನಮಸ್ತೆ ಮಲ್ಲಿಕಾರ್ಜುನ ಸರ್, ನಾವು ಕಲಬುರಗಿಯಿಂದ ಮಲ್ಲಿಕಾರ್ಜುನ್ ಮೇಟಿ ಅಂತ.
ನಾವೊಬ್ರು ಹೈಸ್ಕೂಲ್ ಟೀಚರು ಆಳಂದಲ್ಲಿ. ಈಗ ನಾವು ಒಂದಿಷ್ಟು ಬಂಗಾರ ಇಟ್ಕೊಂಡಿರ್ತೀವಿ ಸರ್, 250 ಗ್ರಾಮು 300 ಗ್ರಾಮ್ ಈ ರೀತಿ ಬಂಗಾರ ಇಟ್ಕೊಂಡಿರ್ತೀವಿ. ಈ ಬಂಗಾರಕ್ಕೆ ನಾವು ರೆಸಿಪ್ಟ್ ಏನಾದ್ರು ಇಟ್ಕೋಬೇಕಾ ಸರ್? ಅಲ್ಲ, ನೀವು ಖರೀದಿ ಮಾಡುವಾಗ ಅಂಗಡಿಯಲ್ಲಿ ರಸೀದಿ ತಗೊಂಡು ಖರೀದಿ ಮಾಡಿದ್ರೆ ತುಂಬಾ ಒಳ್ಳೇದು. ಬೈ ಚಾನ್ಸ್ ನಿಮಗೆ ಇಲ್ಲ ಅಂತಾನೆ ಒಂದು ಪಕ್ಷದಲ್ಲಿ ಇಟ್ಕೊಳ್ಳೋಣ. ನೋಡಿ, ಸಾಮಾನ್ಯ ಜನರು ಇಂಥ ನ್ಯೂಸ್ ಅನ್ನ ನೋಡಿದ ತಕ್ಷಣನೇ ಗಾಬರಿ ಆಗೋದು ಬೇಕಾಗಿಲ್ಲ ಅಂತ ಹೇಳ್ತಿದ್ದೀನಿ. ಪ್ಯಾನಿಕ್ ಆಗ್ಬೇಡಿ. ಯಾಕೆ ಅಂದ್ರೆ ನಿಮ್ಮ ಹತ್ರ ಇವಾಗ ಒಟ್ಟು ಎಷ್ಟು ಬಂಗಾರ ಇದೆ ಅನ್ನೋದು ಮುಖ್ಯ. ನಿಮ್ ಮನೆಯವ್ರಿದ್ದಾರೆ, ನೀವಿದ್ದೀರಾ, ಮಕ್ಳಿದ್ದಾರೆ, ಇವ್ರನ್ನೆಲ್ಲ ಲೆಕ್ಕ ಹಾಕಿದ್ರೆ ಮದುವೆ ಆಗಿರುವಂತ ಮಹಿಳೆಗೆ 500 ಗ್ರಾಮ್ ವರೆಗೂ ಚಿನ್ನ ನೀವು ಇಟ್ಕೊಂಡಿದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳುತ್ತೆ. ಆಮೇಲೆ ಒಬ್ರು ಪುರುಷರಿಗೆ 100 ಗ್ರಾಮ್ ಚಿನ್ನ ಇದೆ. ಸೊ ನಿಮ್ ಮನೇಲಿ ಎಷ್ಟು ಜನ ಇದ್ದೀರಾ ಮಲ್ಲಿಕಾರ್ಜುನ ಅವ್ರೆ? ಸರ್, ನಾನು, ನಮ್ಮ ಅಣ್ಣ ಮತ್ತ ನಮ್ಮ ವೈನಿ ಮತ್ ನಮ್ಮ ಹೆಂಡತಿ ಮತ್ ನಮ್ಮ 5 ಜನ ಇದೀವಿ ಸರ್ ಒಟ್ಟು. ಅದ್ರಲ್ಲಿ ಏನಾಗುತ್ತೆ, ಇವಾಗ ಫಸ್ಟ್ ನಿಮ್ಮ ಹೆಂಡತಿ ಇದ್ದೀರಾ ಅಂದ್ರೆ ಹೆಂಡತಿಗೆ 500 ಗ್ರಾಮ್ ವರೆಗೂ ಚಿನ್ನ ಬರುತ್ತೆ. ಇವ್ರ ಅಣ್ಣನ ಹೆಂಡತಿಗೆ, ಇವ್ರ ವೈನಿಗೆ 500 ಗ್ರಾಮ್, ಅವ್ರಿಗೆ 500 ಗ್ರಾಮ್ ಅಂದ್ರೆ 1000, 100, ನಿಮ್ಗೆ 100 ಅಂದ್ರೆ 200 ಗ್ರಾಮ್, 1200 ಗ್ರಾಮ್ ಆಯ್ತು. ಅಂದ್ರೆ ಮಕ್ಳಿದಾರ ನಿಮ್ಗೆ? ಸರ್, ನಮ್ಮ ಅಣ್ಣನ್ಗೆ ಒಂದ್ ಮಗಳಿದೆ. ಅವ್ರ ಮಗಳಿಗೆ ಅನ್ಮ್ಯಾರಿಡ್ ಇದ್ರೆ 250 ಗ್ರಾಮು. ಸೊ ಹತ್ತತ್ರ 1.5 kg ವರೆಗೂ ಇದೆ. 1.5 kg ಜಾಸ್ತಿ ಇದೆಯಾ ಮನೇಲಿ ಚಿನ್ನ? ಇಲ್ಲ ಸರ್, ಸರ್ ನನ್ನ ಪ್ರಶ್ನೆ ಸಿಂಪಲ್ ಏನಂದ್ರೆ ಅದಕ್ಕೆ ಏನಾದ್ರು ನಾವು ರೆಸಿಪ್ಟ್ ಇಟ್ಕೋಬೇಕಾ? ಇದು ಒಳ್ಳೆ ಪ್ರಶ್ನೆನೆ. ಇದಕ್ಕೆ ನಾನು ಏನ್ ಹೇಳ್ತೀನಿ ನೋಡಿ, ಈ ಆದಾಯ ತೆರಿಗೆಯಲ್ಲೂ ಕೂಡ ಏನ್ ಹೇಳುತ್ತೆ ಅಂದ್ರೆ ರಸೀದಿ ಮುಖಾಂತರನೇ ನೀವು ಖರೀದಿ ಮಾಡ್ಬೇಕು. ಯಾಕಂದ್ರೆ ಎಲ್ಲಿಂದ ಬಂತು ನಿಮ್ಗೆ ಈ ಚಿನ್ನ ಅಂದ್ರೆ ನೀವು ಎಕ್ಸ್ಪ್ಲೇನ್ ಮಾಡುವಂತ ಪರಿಸ್ಥಿತಿಲಿ ಇರಬೇಕು. ಬೈ ಚಾನ್ಸ್ ಇಲ್ದೆ ಹೋದ್ರು ಕೂಡ ಏನ್ ಆಕ್ಟ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ ಅಂದ್ರೆ ನಿಮಗೆ ಆನ್ಸೆಸ್ಟ್ರಲ್ ಅಂದ್ರೆ ಪೂರ್ವಾರ್ಜಿತವಾಗಿ ನಿಮ್ಗೆ ಏನಾನ ಚಿನ್ನ ಬಂದಿದ್ರೆ, ನೀವು 10 kg ಇದ್ರು ಚಿನ್ನ, ಅದನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ. ಈಗ ನಾನು ಇದೇನ್ 500 ಗ್ರಾಮು ಇದೆಲ್ಲ ಹೇಳ್ತಾ ಇದ್ದೀನಿ, ಈ ಲಿಮಿಟ್ ಯಾವ್ದು ಅಪ್ಲೈ ಆಗಲ್ಲ. ಯಾವ್ಯಾವ್ದಕ್ಕೆ ಅಂದ್ರೆ ಒಂದು ಪೂರ್ವಾರ್ಜಿತವಾಗಿ ಬಂದಿದ್ರೆ ಅದಕ್ಕೆ ಬರಲ್ಲ, ಅದಕ್ಕೆ ಬರಲ್ಲ. ಅತ್ತೆ ಮಾವ ಕೊಟ್ಟಿರೋದಾಗಿರ್ಬೋದು, ಇಲ್ಲ ಮದ್ವೆಗೆ ಉಡುಗೊರೆ ಬಂದಿರೋದಾಗಿರ್ಬೋದು, ಅಪ್ಪ ಅಮ್ಮ ಕೊಟ್ಟಿರೋದಾಗಿರ್ಬೋದು, ಆ ಚಿನ್ನ ಇದಕ್ ಬರೋದೇ ಇಲ್ಲ. ಇದ್ರ ಜೊತೆಗೆ ನೀವೇನಾನ ಅಗ್ರಿಕಲ್ಚರಲ್ ಇನ್ಕಮ್, ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿತೀವಿ, ಕೃಷಿ ಆದಾಯದ ಮುಖಾಂತರ ಬಂದಿರುವಂತ ಆದಾಯದಿಂದ ಚಿನ್ನ ತಗೊಂಡಿದ್ದೀರಾ ಅಂದ್ರೆ ಅದಕ್ಕೂ ಯಾವುದೇ ಮಿತಿ ಬರೋದಿಲ್ಲ. ಇದೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿ. ಎಸ್, ಇನ್ನು ಶ್ರೀಧರ್ ಅಂತ ಕರೆ ಮಾಡಿದ್ದಾರೆ ಹೊಸಕೋಟೆಯಿಂದ. ಮಾತಾಡಿ ಶ್ರೀಧರ್, ಏನ್ ಪ್ರಶ್ನೆ ಇದೆ ನಿಮ್ದು? ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದು ನಮ್ಮ ಅಕ್ಕ ಮದುವೆ ಇದೆ. ನಾನು ಸಂಜೆ ನ್ಯೂಸ್ ನೋಡ್ಬೇಕಾದ್ರೆ ಮೋದಿಯವ್ರ ಕಡೆಯಿಂದ ಚಿನ್ನಕ್ಕೆ ಕಡಿವಾಣ ಬಿದ್ದಿದೆ ಅಂತ ನ್ಯೂಸ್ ನೋಡ್ದೆ. ನಮ್ಮ ಅಕ್ಕ ಮದುವೆ ಇರೋದ್ರಿಂದ ಈಗ ನಾವು ಒಡವೆ ಅಂಗಡಿಯಲ್ಲಿ ಚಿನ್ನ ಖರೀದಿ ಮಾಡೋದಕ್ಕೆ ಯಾವುದೇ ತೊಂದರೆ ಇಲ್ವಲ್ಲ ಸರ್? ಏನು ತೊಂದರೆ ಇಲ್ಲ. ನಿಮ್ಮ ಘೋಷಿತ ಆದಾಯ ಅಂದ್ರೆ ಟ್ಯಾಕ್ಸ್ ಪೇ ಮಾಡಿರುವಂತ ಇನ್ಕಮ್ ಇಂದಾನೆ ನೀವು ಚಿನ್ನವನ್ನ ತಗೋಬೇಕಾಗತ್ತೆ. ಕ್ಯಾಶ್ ನಲ್ಲಿ ಯಾವುದೇ ಚಿನ್ನವನ್ನ ಇನ್ನು ಮುಂದಕ್ಕೂ ಖರೀದಿ ಮಾಡಬೇಡಿ. ಚೆಕ್ಕಿನ ಮುಖಾಂತರನೇ ಅಥವಾ ಡಿ ಮುಖಾಂತರ ಅಥವಾ RTGS ಮಾಡುವ ಮುಖಾಂತರ, ಇಲ್ಲ ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇದ್ರೆ ಎಲ್ಲ ಚಿನ್ನದ ವ್ಯಾಪಾರಿಗಳ ಹತ್ರ ಇವಾಗ ಸ್ವೈಪಿಂಗ್ ಮೆಷಿನ್ ಇದ್ದೇ ಇರುತ್ತೆ. ನಿಮ್ಮ ಕಾರ್ಡ್ ಅನ್ನ ಅಲ್ಲಿ ಸ್ವೈಪ್ ಮಾಡಿ ಎಷ್ಟಕ್ಕೆ ಬೇಕಾದ್ರೂ ಚಿನ್ನ ತಗೊಳ್ಳಿ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತೀನಿ. ಸೊ ಈಗ ಮದುವೆ ಇದೆ, ನಾವು ಹಾಗಾಗಿ ಇದು ಮೋದಿ ಅವ್ರೇನೋ ಮಾಡ್ಬಿಟ್ರು ನಾವು ಚಿನ್ನನೇ ತಗೋಬಾರ್ದ, ಇದೆಲ್ಲ ಯಾವುದು ಖಂಡಿತವಾಗ್ಲೂ ಇಲ್ಲ. ಎಷ್ಟು ದುಡ್ಡು ನಿಮ್ಮ ಡೆಬಿಟ್ ಕಾರ್ಡ್ ಅಲ್ಲಿ ಇದೆಯೋ ಅಷ್ಟು ದುಡ್ಡುಗೂ ಚಿನ್ನ ತಗೋಬಹುದು, ಏನು ತೊಂದರೆ. ಅದಕ್ಕೆ ನಾನು ಅವರುಗಳಿಗೆ ನಿಮ್ಮ ಹತ್ರ ಉತ್ತರವನ್ನ ಕೊಡಿಸ್ತಾ ಇರೋದು. ಇನ್ನು ನೆಕ್ಸ್ಟ್ ಒಬ್ರು ಕಾಲರ್ ಇದ್ದಾರೆ ಹಾಸನಿಂದ, ಸತೀಶ್ ಅಂತ ಅಂದ್ಬಿಟ್ಟು. ಸತೀಶ್ ಅವರ ಕೇಳಿ, ಏನ್ ಪ್ರಶ್ನೆ ಇದೆ? ಸರ್, ನಾವು ಗೋಲ್ಡ್ ವರ್ಕ್ ಮಾಡೋದು. ಎಲ್ಲಿ ಹೇಳಿ ಸರ್? ಗೋಲ್ಡ್ ವರ್ಕ್ ಮಾಡೋದು, ಅದು ಬಿಲ್ ಕೇಳ್ತಾರೆ, ಏನ್ ಮಾಡೋದು? ನಿಮ್ಮ ಧ್ವನಿ ನನಗೆ ಕರೆಕ್ಟ್ ಆಗಿ ಕೇಳ್ತಿಲ್ಲ, ಇನ್ನೊಂದ್ಸರ್ತಿ ಪ್ರಶ್ನೆ ಕೇಳಿ ಸತೀಶ್. ನಾವು ಗೋಲ್ಡ್ ವರ್ಕ್ ಮಾಡೋದು. ಓಕೆ. ನಾವು ಓದಿಲ್ಲ, ಓದು ಬರಹ ಏನಿಲ್ಲ, ವರ್ಕ್ ಅಂತೂ ಮಾಡ್ತೀವಿ. ಬಿಲ್ ಕೇಳಿದ್ರೆ ಏನ್ ಮಾಡೋದು? ಅಲ್ಲ, ನಾನು ಇವಾಗ ತಾನೇ ಹೇಳ್ತಾ ಇದ್ದೆ, ಬಿಲ್ಲಲ್ಲಿ ಇನ್ನು ಮುಂದಕ್ಕೆ ಏನಾನ ಖರೀದಿ ಮಾಡಿದಾಗ ಬಿಲ್ ಇದ್ದಷ್ಟು ಒಳ್ಳೇದು. ಅವಾಗ ಎಲ್ಲಿಂದ ಬಂತು ಚಿನ್ನ ಅಂತ ಕೇಳಿದ್ರೆ ಇವ್ರು ನಾವು ಈಗ ಇವ್ರ ಹತ್ರ ಬೇರೆಯವ್ರು ಬಂದು ಚಿನ್ನ ತಗೊಂಡಾಗ ನಾವೆಲ್ಲಿ ರಸೀದಿ ಕೊಡಲ್ಲ, ಇವ್ರ ಚಿನ್ನವನ್ನ ಕೊಡ್ತಾರೆ, ಬೇರೆ ಗೋಲ್ಡ್ ವರ್ಕ್ ಮಾಡ್ತಾರಲ್ಲ. ಅಲ್ಲ, ನೀವು ಗೋಲ್ಡ್ ವರ್ಕ್ ಮಾಡ್ತೀರಾ ಅಂದ್ರೆ ನಿಮ್ಮ ಬಿಸ್ನೆಸ್ ಖಂಡಿತವಾಗ್ಲೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕಾಗತ್ತೆ. ನೀವು ಖಂಡಿತ ರಸೀದಿ ಮುಖಾಂತರನೇ ನಿಮ್ಮ ಬಿಸ್ನೆಸ್ ಗಳನ್ನ. ಕೆಲವು ಸಣ್ಣ ಸಣ್ಣ ಹಳ್ಳಿ ಜನಗಳೆಲ್ಲ ಏನ್ ಮಾಡ್ತಾರೆ, ಅವ್ರ ಊರ್ನಲ್ಲಿ ಒಬ್ಬ ಇರ್ತಾರ ಆ ತರದವರು, ಸಣ್ಣದಾಗ ಅವ್ರ ಕೇಳೋದು, ರಿಪೇರಿ ಮಾಡ್ಕೊಡೋದು, ಸಣ್ಣ ಆಭರಣ ಮಾಡ್ಕೊಡೋದು ಅಂತವ್ರು ನಾವೆಲ್ಲಿ ರಸೀದಿ. ಗೋಲ್ಡ್ ವರ್ಕ್ ಅಲ್ಲಿ ನೀವೇನ ಒಂಚೂರು ಇವಾಗ ಏನೋ ಕಿತ್ತೋಗಿರುತ್ತೆ ಚಿನ್ನದ ಚೈನು, ಅದಕ್ಕೆ ನಾವೇನೋ ಬೆಸಗೆ ಹಾಕೊಡ್ತೀವಿ, ಈ ತರ ಇರೋರ್ಗೇನೋ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಅದು ಆರ್ಟಿಸಾನ್ ಅಥವಾ ವರ್ಕ್ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ವರ್ಕ್ಮನ್ಶಿಪ್ ಮೇಲೆ ಬರುತ್ತೆ. ನಾನಿಲ್ಲಿ ಮಾತಾಡ್ತಾ ಇರೋದು ಚಿನ್ನವನ್ನ ಖರೀದಿ ಮಾಡಿದಾಗ ರಸೀದಿಯ ಮುಖಾಂತರನೇ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಗೋಲ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನೀವು ಅಂದ್ರೆ ತೊಂದರೆ ಇಲ್ಲ. ಬಟ್ ಯಾವುದೇ ಮುಖಾಂತರ ನೀವು ಅದಕ್ಕೆ 500 ರೂಪಾಯಿ ತಗೊಳ್ಳಿ, 200 ರೂಪಾಯಿ ತಗೊಳ್ಳಿ, ನೀವು ಖಂಡಿತವಾಗ್ಲೂ ರಸೀದಿ ಇಷ್ಟು ದಿವಸ ನಾನು ಕೊಟ್ಟಿಲ್ಲ,
ನಾನು ಹಳ್ಳಿಲಿದ್ದೀನಿ ಅಂದ್ರೆ ನಿಮ್ಗೆ ಎಕ್ಸ್ಕ್ಯೂಸ್ ಆಗೋದಿಲ್ಲ. ಆಗಲ್ವಾ? ಮುಂದಕ್ಕೆ ನೀವು ಖಂಡಿತ ಕೊಡೋ ತರ ಇವಾಗ ಬದಲಾವಣೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಂದ್ರೆ ಅವರು ಕೂಡ ಈಗ ಖಂಡಿತ ಎಲ್ಲರೂ ಕೊಡ್ಬೇಕಾದ 500 ರೂಪಾಯಿ ಆಗಿರ್ಲಿ 50,000 ರೂಪಾಯಿ ಆಗಿರ್ಲಿ ಎಲ್ಲರೂ ಕೂಡ ಇವಾಗ ನಾವ್ ಯಾವಾಗೂ ಹೇಳ್ತೀವಿ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಆಲ್ ಇನ್ವೆನ್ಷನ್ ಅಂತ ಹೇಳ್ತೀವಿ. ಇದರ ಅರ್ಥ ಏನು ಅಂದ್ರೆ ನಾವ್ ಇಷ್ಟ ದಿವಸ ಮಾಡ್ಲಿಲ್ಲ ಮುಂದೆನೂ ಮಾಡಬಾರ್ದ ಅಂತ ಹೇಳೋದ್ರ ಬದಲಾಗಿ ಈ ಬದಲಾವಣೆಗೆ ನಾವು ಕೂಡ ಖಂಡಿತವಾಗ್ಲೂ ಒಗ್ಗಬೇಕು, ನಾವು ಕೂಡ ಈ ಬದಲಾವಣೆಯಲ್ಲಿ ಪಾರ್ಟ್ ಆಗ್ಬೇಕು. ಇನ್ ಮುಂದಿನ ದಿನಗಳಲ್ಲಿ ಒಂದು ರಸೀದಿಯನ್ನು ಪ್ರಿಂಟ್ ಮಾಡ್ಕೊಳ್ಳಿ, ಅದು ಎಷ್ಟೇ ಖರ್ಚಾದ್ರೂ ಕೂಡ ಅದಕ್ಕೆ ಖಂಡಿತ ರಸೀದಿ ಕೊಡಿ ಅಂತ ಹೇಳ್ತೀನಿ. ಎಸ್, ಇನ್ನು ಹರಿಹರದಿಂದ ಕಿರಣ್ ಅಂತ ಕರೆ ಮಾಡಿದ್ದಾರೆ. ಕೇಳಿ ಕಿರಣ್, ಏನ್ ಪ್ರಶ್ನೆ ಇದೆ? ಸರ್ ನಮಸ್ತೆ, ನನ್ನ ಹೆಸರು ಕಿರಣ್ ಅಂತ. ಸರ್ ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ಈಗ ಒಬ್ಬ ಮಹಿಳೆ 500 ಗ್ರಾಮ್ ಚಿನ್ನ ಇಟ್ಕೋಬಹುದು ಅಂತ ಹೇಳ್ತಾ ಇದ್ದೀರಾ ಸರ್. ಅದು ಬ್ಲಾಕ್ ಇಂದ ಬಂದಿರೋ ಚಿನ್ನ ಆದ್ರೆ ಈಗ ಬೇರೆ, ಈಗ ನನ್ನ ಹತ್ರ ಮೋಸ್ಟ್ಲಿ 1 kg ಚಿನ್ನ ಇದೆ ಅಂತ ಇಟ್ಕೊಳ್ಳಿ. ಈಗ ನಮ್ಮ ಮನೆಯಲ್ಲಿರೋದು ಇಬ್ರು, ನಾವು, ನಮ್ಮ ಮಮ್ಮಿ ನಾನು ಅಂತ ಇಟ್ಕೊಳ್ಳಿ. ಈಗ ನಾನು ಇನ್ನೊಬ್ರು ಹೆಸರು ಹೇಳಿ ಆ ಚಿನ್ನ ಇಟ್ರೆ ಹಂಗೆ ಮಾಡೋದಿಲ್ಲ. ಬೇನಾಮಿ ಪ್ರಾಪರ್ಟಿ ಆಕ್ಟ್ ಅಂತಾನು ಕೂಡ ಇದೆ ನಮಗೆ. ಬೇರೆಯವ್ರ ಚಿನ್ನ ನಾನು ಇಟ್ಕೊಂಡಿದೀನಿ ಅಂದ್ರೂ ಕೂಡ ಅದು ತಪ್ಪಾಗುತ್ತೆ. ಸೊ ಏನಕ್ಕೆ ಇಟ್ಕೊಂಡಿದ್ದಾರೆ, ಅವ್ರೇನೋ ಇವಾಗ ಊರಿಗೆ ಹೋಗ್ತಾ ಇದಾರೆ, ಪಕ್ಕದ ಮನೆಯವರು ನಿಮ್ ಕೈಲಿ ಚಿನ್ನ ಸೇಫ್ಟಿ ಕೊಟ್ಟಿದ್ದಾರೆ ಅಂದ್ರೆ ಅದು ಒಂಥರ. ನಾನು ಬೇರೆಯವ್ರ ಚಿನ್ನ ಇಟ್ಕೊಂಡಿದೀನಿ ಅಂತ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಬೈ ಚಾನ್ಸು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಅವರು ಖಂಡಿತ ನಿಮ್ಮ ಪ್ರಶ್ನೆಗಳು ಏನ್ ನೀವು ಉತ್ತರ ಕೊಡ್ತಿದ್ದೀರಾ ಅದನ್ನ ಯಾರು ಕೂಡ ಒಪ್ಪೋದಿಲ್ಲ. ಸೊ ನೀವು ಬರೀ ಈ ಲಿಮಿಟ್ ಏನಿದೆ 500 ಗ್ರಾಮು ಮತ್ತೆ 250 ಗ್ರಾಮು 100 ಗ್ರಾಮ್ ಈ ಲಿಮಿಟ್ ಏನಿದೆ ಆ ಲಿಮಿಟ್ ವರೆಗೂ ಇಟ್ಕೊಂಡಿದ್ರೆ ನೀವು ಯಾವುದೇ ರೀತಿಯಾದ ಎಕ್ಸ್ಪ್ಲನೇಷನ್ ಕೊಡಂಗಿಲ್ಲ. ಅದಕ್ಕೂ ಜಾಸ್ತಿ ಇತ್ತು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ಗಳು ಬೈ ಚಾನ್ಸ್ ನಿಮಗೆ ರೈಡ್ ಮಾಡಿದಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ನೀವು ಕೊಟ್ರೆ ಏನೇ ತೊಂದರೆ ಆಗೋದಿಲ್ಲ. ಎಲ್ಲಿಂದ ಬಂತು ಅಂತ ಹೇಳಿ 500, 250, 100 ಅಂತ ನಾವೇನ್ ಮಾತಾಡ್ತಿದೀವಿ, ಇದು ಈಗ ಬಂದಿರೋ ಹೊಸ ರೂಲ ಮೊದ್ಲಿಂದನೂ ಇತ್ತ? ಇದು ಮುಂಚೆಯಿಂದ ಇತ್ತು. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ 132 ಸೆಕ್ಷನ್ ಕಾಯ್ದೆಯಲ್ಲಿ ಆಲ್ರೆಡಿ ಈ ರೂಲ್ ಇತ್ತು. ಇವತ್ತು ಬಂದಿರೋ ರೂಲ್ ಅಲ್ಲವೇ ಅಲ್ಲ. ಇವತ್ತು ಏನಾಯ್ತು ಅಂದ್ರೆ ರಾಜ್ಯಸಭೆಯಲ್ಲಿ ಈ ಬಿಲ್ ಏನ್ ಪಾಸ್ ಮಾಡಿದ್ರು, ಈ ತೆರಿಗೆಯ ಲಿಮಿಟ್ ಏನಿತ್ತು ಈ 30% ಇರೋದನ್ನ 60% ಮಾಡಿದ್ರು. ಅದಕ್ಕೆ ಸರ್ಚಾರ್ಜು ಎಲ್ಲ ಸೇರ್ಸಿದ್ರೆ 75% ಇವಾಗ ಏನಾಗುತ್ತೆ ಅಂತ ನಾವು ಮಾತಾಡಿದ್ವಿ. ಆ ಬಿಲ್ ಇವಾಗ ಪಾಸ್ ಆಯ್ತು ಅಷ್ಟೇನೆ. ಈ ಗೋಲ್ಡ್ ಗೆ ಲಿಮಿಟ್ಸ್ ಇವತ್ತು ಖಂಡಿತವಾಗ್ಲೂ ಮಾಡಿಲ್ಲ, ಇದು ಆಲ್ರೆಡಿ ಇತ್ತು ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಇನ್ನು ಬಾಗಲಕೋಟೆಯಿಂದ ಅನಿಲ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ. ಮಾತಾಡಿ ಅನಿಲ್, ಏನ್ ಪ್ರಶ್ನೆ ಇದೆ ಕೇಳಿ. ಅನಿಲ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಎಸ್, ಕರೆ ಕಟ್ ಆಗಿದೆ. ಹಾಗಾದ್ರೆ ಯಾಕೆ ಇಷ್ಟು ದಿನ ಇದು ಹೈಲೈಟ್ ಆಗಿರಲಿಲ್ಲ ಈ ಪಾಯಿಂಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ನಮ್ಮ ಮನೆಯಲ್ಲಿ ಮಹಿಳೆಯರಿಗೆ 500 ಗ್ರಾಮ್ 250 ಗ್ರಾಮ್ 100 ಗ್ರಾಮ್ ಅಂತಕ್ಕಂಥದ್ದೇ ಇಟ್ಕೋಬೇಕು ಅಂತ ಬಹಳ ಜನಗಳಿಗೆ ಗೊತ್ತೇ ಇರಲಿಲ್ಲ ಅಲ್ವಾ? ಈಗಷ್ಟೇ ಅದು ಹೈಪ್ ಆಗ್ತಾ ಇದೆ. ಇದೇನಾಯ್ತು ಅಂದ್ರೆ ಯಾವಾಗ ಇವತ್ತು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯ್ತೋ, ಬಿಲ್ ಪಾಸ್ ಆದಾಗ ಕೆಲವರು ಪ್ರಶ್ನೆ ಇಟ್ರು. ಏನಂತ ಅಂದ್ರೆ ಚಿನ್ನಕ್ಕೆ ಇದು ಅಪ್ಲೈ ಆಗತ್ತಾ ಅನ್ನುವಂತ ಪ್ರಶ್ನೆ ಇಟ್ರು. ಇವಾಗ ಬರೀ ಚಿನ್ನ ಅಲ್ಲ, ರಿಯಲ್ ಎಸ್ಟೇಟು ಆಗಿರ್ಬೋದು. ಇವತ್ತು ನಾವು ಬರೀ ಗೋಲ್ಡ್ ಬಗ್ಗೆ ಮಾತಾಡ್ತಿದೀವಿ. ನೀವೇನಾನ ಟ್ಯಾಕ್ಸ್ ಕಟ್ಟಿಲ್ದಿರುವಂತಹ ಆದಾಯದಿಂದ ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಾಳೆ ಏನಾನ ನೀವು ಸಿಕ್ಕಾಕೊಂತು ಅಂದ್ರೆ ಅವಾಗ್ಲೂ ಕೂಡ 75% ತೆರಿಗೆಗೆ ನೀವು ಒಳಪಡ್ತೀರಾ. 10% ಎಕ್ಸ್ಟ್ರಾ ಪೆನಾಲ್ಟಿ ಕೂಡ ಹಾಕ್ಬೋದು. ಎಲ್ಲ ಸೇರಿದ್ರೆ 85% ಆಗುತ್ತೆ. ಇದು ಇವತ್ತು ಬಂದಿರೋದಲ್ಲ, ಇವತ್ತು ರಾಜ್ಯಸಭೆಯಲ್ಲಿ ಏನಾಯ್ತು, ಹಳೆ ಇರುವ ತೆರಿಗೆ ಕಡಿಮೆ ಇತ್ತು, ಇವಾಗ ಅದನ್ನ ಜಾಸ್ತಿ ಮಾಡಿದ್ದಾರೆ. ಎಸ್ ರುದ್ರಮೂರ್ತಿ ಅವರೇ, ನಾವಿವಾಗ ಮಾತಾಡ್ತಾ ಇದೀವಿ 5 ಗ್ರಾಮ್ 10 ಗ್ರಾಮ್ 20 ಗ್ರಾಮ್ ಅಂತ ಅನ್ಬಿಟ್ಟು. ಪಬ್ಲಿಕ್ ಟಿವಿಯ ಒಂದು ಸ್ಫೋಟಕ ಸುದ್ದಿಯನ್ನ ಕೊಡ್ತಾ ಇದ್ದೀನಿ ನಾನು. ಕೇವಲ 50 ಗ್ರಾಮ್ 100 ಗ್ರಾಮ್ ಬಗ್ಗೆ ಪಾಪ ಜನ ಫೋನ್ ಮಾಡ್ತಾ ಇದ್ದಾರೆ. 7.5 kg ಚಿನ್ನದ ಗಟ್ಟಿ, ಒಂದು 7 kg ಚಿನ್ನ ಸಿಕ್ಕಿದೆಯಂತೆ. ಅದು ಒಂದು ಸ್ಫೋಟಕ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಾ ಇದೆ, ಬನ್ನಿ ನೋಡೋಣ.
ಎಸ್, ನೀವೀಗ ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿಯಲ್ಲಿ ಸ್ಫೋಟಕ ಸುದ್ದಿ. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದ ಮೇಲೆ ಬೇನಾಮಿ ಬ್ರಹ್ಮಾಸ್ತ್ರವನ್ನ ಈಗಾಗಲೇ ಪ್ರಧಾನಿ ಮೋದಿ ಅವರು ಶುರು ಮಾಡಿದ್ರು. ಅಸಲಿ ಯುದ್ಧ ಅಂತಂದ್ರೆ ಇದು ದಾಳಿಗೆ ತುತ್ತಾದವರ ಬಂಡವಾಳವನ್ನ ಈಗ ಐಟಿ ಇಲಾಖೆ ಅಧಿಕಾರಿಗಳು ಬಿಚ್ಚಿಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಪ್ರಧಾನಿ ಮೋದಿಯ ಅಸಲಿ ಆಟ ಈಗ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದ ಮೇಲೆ ಬೇನಾಮಿ ಬ್ರಹ್ಮಾಸ್ತ್ರ. 2 ಮನೆಯಿಂದ ಸಿಕ್ಕಿರ್ತಕ್ಕಂಥ ಒಟ್ಟು ಹಣ 6 ಕೋಟಿ ಅಂತಂದ್ರೆ ಬೆಚ್ಚಿ ಬೀಳ್ತಾ ಇದ್ದಾರೆ ಜನಗಳು. ಜೊತೆಗೆ 2 ಮನೆಯಲ್ಲಿ ದಾಳಿ ನಡೆಸಿದಾಗ 7 ಕೆಜಿ ಚಿನ್ನದ ಆಭರಣ ಮತ್ತು 7 ಕೆಜಿ ಚಿನ್ನದ ಬಿಸ್ಕೆಟ್ ಸಿಕ್ಕಿದೆ ಅಂತಕ್ಕಂಥ ಸ್ಫೋಟಕ ಮಾಹಿತಿಯನ್ನ ನೀವೀಗ ನೋಡ್ತಾ ಇದ್ದೀರಾ. ಮುಖ್ಯಮಂತ್ರಿಗಳ ಕುಚುಕು ಗೆಳೆಯ, ಸ್ವಜಾತಿ ಬಂಧು, ಹಿರಿಯ ಅಧಿಕಾರಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಇವರ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗ್ತಾ ಇದೆ. ಎಲ್ಲಿದೆ ಬ್ಲ್ಯಾಕ್ ಮನಿ ಅಂತ ಜನ ಕೇಳ್ಕೊತಾ ಇದ್ರು. ನಮ್ಮ ಮೇಲೆ ಯಾಕಪ್ಪ ಇಷ್ಟೊಂದು ಗದಾಪ್ರಹಾರ, ನೋಡಿ ಇಲ್ಲಿದೆ ದುಡ್ಡು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಇಲಾಖೆಯ ಹಿರಿಯ ಅಧಿಕಾರಿಗಳು. ದಾಳಿಯನ್ನ ಮಾಡಿದ್ದಾರೆ. ಈ ದಾಳಿಯಲ್ಲಿ 2 ಮನೆಯ, ಕೇವಲ 4 ಮನೆಗಳ ಮೇಲೆ ಪ್ರಮುಖವಾಗಿ ದಾಳಿ ಮಾಡಿರೋದು. ಆದರೆ 2 ಮನೆಯ ಚಿಕ್ಕದೊಂದು ಲೆಕ್ಕವನ್ನು ನಾನು ಕೊಡ್ತಾ ಇದ್ದೀನಿ. ಈ 2 ಮನೆ, ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ, ಈ ಇಬ್ಬರ ಮನೆಯನ್ನ ದಾಳಿ ಮಾಡಿದಾಗ ಸಿಕ್ಕಿದಂತಹ ಹಣನೇ ಒಟ್ಟು 6 ಕೋಟಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ 6 ಕೋಟಿ ಹಣದಲ್ಲಿ, ಕ್ಯಾಶ್ನಲ್ಲಿ 4 ಕೋಟಿ ಹೊಸ ಗರಿ ನೋಟುಗಳು ಸಿಕ್ಕಿದೆ. ಎಲ್ಲಿದೆ ಬ್ಯಾಂಕ್ನಲ್ಲಿ, ATM ನಲ್ಲಿ ದುಡ್ಡು ಎಲ್ಲಿದೆ ಸ್ವಾಮಿ? ಗಂಟೆಗಟ್ಟಲೆ ಕ್ಯೂ ನಿಂತರೂ ಕೂಡ 2,000 ಸಿಗ್ತಾ ಇದೆ ಅಂತ ಜನರು ಪಾಪ ಪರಿತಪಿಸ್ತಾ ಇದ್ರೆ, ಯಾಕೆ ನಿಮಗೆ ದುಡ್ಡು ಸಿಗ್ತಾ ಇಲ್ಲ ಅಂದ್ರೆ ಉತ್ತರ ಇಲ್ಲಿದೆ. 4 ಕೋಟಿ ಗರಿ ನೋಟು ಚಿಕ್ಕರಾಯಪ್ಪನವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಒಟ್ಟು 6 ಕೋಟಿ ಹಣ, ಅದರಲ್ಲಿ ಹೊಸ ನೋಟುಗಳು ಈಗ ಸಿಕ್ಕಿದೆ 4 ಕೋಟಿ. ಇಷ್ಟೇ ಅಲ್ಲ, ಈ 2 ಮನೆಯನ್ನ ರೇಡ್ ಮಾಡಿದಾಗ ಸಿಕ್ಕಿರ್ತಕ್ಕಂಥದ್ದು 7 ಕೆಜಿ ಚಿನ್ನದ ಒಡವೆಗಳು, ಜೊತೆಗೆ 7 ಕೆಜಿ ಚಿನ್ನದ ಗಟ್ಟಿ, ಅಂದ್ರೆ ಚಿನ್ನದ ಬಿಸ್ಕೆಟ್ ರೂಪದಲ್ಲಿ, ಚಿನ್ನದ ಡಾಲರ್ ರೂಪದಲ್ಲಿ, ಕಾಯಿನ್ ರೂಪದಲ್ಲಿ, ವಿಗ್ರಹಗಳ ರೂಪದಲ್ಲಿ 7 ಕೆಜಿ ಸಿಕ್ಕಿದೆ. ಈಗ ತಾನೇ ನಾವು ಮಾತನಾಡ್ತಾ ಇದ್ವಿ, ಯಾರ ಮೇಲೆ ಈಗ ಚಿನ್ನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್, ಚಿನ್ನದ ಮೇಲೆ ಯಾರ ಮೇಲೆ ದಾಳಿ ಮಾಡ್ತಾರೆ, ಯಾರ ಮನೆ ಮೇಲೆ ದಾಳಿ ಮಾಡ್ತಾರೆ ಅಂತ. ಇಂಥವರ ಮನೆಯ ಮೇಲೆ ದಾಳಿ ಮಾಡಿದಾಗ ಸ್ವಾಮಿ ಸಿಗೋದು ದುಡ್ಡು ಅಂತನ್ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಅಧಿಕಾರಿಗಳು ಇವರೆಲ್ಲರೂ ಕೂಡ, ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ಅತ್ಯಂತ ಆಪ್ತ ಗೆಳೆಯ, ಕುಚುಕು ಗೆಳೆಯ ಚಿಕ್ಕರಾಯಪ್ಪ, ಈ ಚಿಕ್ಕರಾಯಪ್ಪನವರ ಮನೆ ಮೇಲೆ ಐಟಿ ರೇಡ್ ಆಗಿದೆ. ಮುಖ್ಯಮಂತ್ರಿಗಳ ಆಪ್ತ ಅಧಿಕಾರಿ ಜಯಚಂದ್ರ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಚಿಕ್ಕರಾಯಪ್ಪ ಅವರ 2,000 ರೂಪಾಯಿ ಮುಖಬೆಲೆಯ 4 ಕೋಟಿ ರೂಪಾಯಿ ಹೊಸ ನೋಟು ಸಿಎಂ ಆಪ್ತ ಅಧಿಕಾರಿ ಮನೆಯಲ್ಲಿ ಸಿಕ್ಕಿದೆ. 4 ಕೋಟಿ ಹೊಸ ನೋಟು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ನಾವು ಬರೀ ಸುದ್ದಿಯನ್ನ ಕೊಡ್ತಾ ಇರೋದಲ್ಲ, ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಪಿಂಕ್ ಕಲರ್ ನೋಟ್ಗಳು ನೀವು ನೋಡ್ತಾ ಇದ್ದೀರಲ್ಲ, ಇದೇ 2,000 ರೂಪಾಯಿ ಹೊಸ ಬೆಲೆಯ 4 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್. ಅದು ಕೂಡ ಅಮಾನ್ಯವಾಗಿರುವುದಲ್ಲ, ಮಾನ್ಯವಾಗಿರುವ ನೋಟುಗಳು, ಚಲಾವಣೆಯಲ್ಲಿ ಇರುವಂತಹ ನೋಟುಗಳು. 100 ರೂಪಾಯಿದು ಕಟ್ಟು ಕಂತೆಗಳನ್ನ ನೋಡ್ತಾ ಇದ್ದೀರಾ. ಒಟ್ಟು 6 ಕೋಟಿ ರೂಪಾಯಿ ಹಣ ಇಲ್ಲಿ ಸಿಕ್ಕಿದೆ ಚಿಕ್ಕರಾಯಪ್ಪ ಅವರ ಮನೆಯಲ್ಲಿ. ಇದರಲ್ಲಿ 2,000 ರೂಪಾಯಿ ಗರಿ ನೋಟುಗಳೇ 4 ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಅಂತಂದ್ರೆ ಇವರು ನಿಜವಾಗಲೂ ಕೂಡ ಇವರು ಸರಿಯಾದ ಮಾರ್ಗದಲ್ಲೇ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಯಾರಾದರೂ ಒಬ್ಬರು ಎದೆ ತಟ್ಕೊಂಡು ಹೇಳೋದಕ್ಕೆ ಸಾಧ್ಯನಾ? ಖಂಡಿತವಾಗಿ ಇಲ್ಲ. ಇವತ್ತಿಗೂ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥ ಬಹುತೇಕ ATMಗಳಲ್ಲಿ ದುಡ್ಡಿಲ್ಲ. ಬ್ಯಾಂಕ್ಗಳಿಗೆ ಹೋದರೆ ಹಣವನ್ನು ವಿನಿಮಯ ಮಾಡೋದಕ್ಕೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲಬೇಕು. ನಿಂತ್ಕೊಂಡ್ರೂ ಕೂಡ ವಾರಕ್ಕೆ 24,000 ಮಾತ್ರ ಕೊಡ್ತೀವಿ ಅಂತ ಬ್ಯಾಂಕ್ನವ್ರು ಹೇಳ್ತಾರೆ. 3 ಗಂಟೆ 3:15ಗೆಲ್ಲ ಬ್ಯಾಂಕ್ ಕ್ಲೋಸ್ ಮಾಡ್ತಾರೆ, ಕ್ಯಾಶ್ ಇಲ್ಲ ಅಂತ. ಇಷ್ಟೆಲ್ಲ ಇದ್ದಾಗ ಇವರಿಗೆ ಈ ಥರ ಕಂತೆ ಹೊಸ ನೋಟುಗಳು ಸಿಕ್ಕಿದೆಯಲ್ಲ, ಹಾಗಾದರೆ ಮುಖ್ಯಮಂತ್ರಿಯ ಕುಚುಕು ಗೆಳೆಯನಿಗೆ ಈ ಥರ ಹೊಸ ನೋಟುಗಳು ಎಲ್ಲಿ ಸಿಕ್ತು ಸ್ವಾಮಿ? ಯಾವ ರಿಸರ್ವ್ ಬ್ಯಾಂಕ್ ಅವರು ಇವ್ರ ಮನೆಗೆ ಹಣವನ್ನು ತಂದುಕೊಟ್ರು? ಯಾವ ಬ್ಯಾಂಕಲ್ಲಿ ಇವ್ರು ಎಕ್ಸ್ಚೇಂಜ್ ಮಾಡಿಕೊಂಡ್ರು? ಇದನ್ನ ವೈಟ್ ಮನಿ ಅಂತ ಯಾರಾದರೂ ಎದೆ ತಟ್ಕೊಂಡು ಹೇಳಕ್ ಸಾಧ್ಯನಾ? ಹಣ ಎಲ್ಲಿ ಹೋಯ್ತು ಅಂದ್ರೆ ನೋಡಿ, ಇಲ್ಲಿದೆ. ಕೇವಲ ಸ್ಯಾಂಪಲ್ ಮಾತ್ರ ಇದು. IT ಅಧಿಕಾರಿಗಳು ನೇರವಾಗಿ ದಾಳಿ ಮಾಡಿರ್ತಕ್ಕಂಥದ್ದು. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಮೇಲೆ, ಕಾಳಧನಿಕರ ವಿರುದ್ಧ ಪ್ರಧಾನಿ ಮೋದಿ ಅವರ ಅಸಲಿ ಯುದ್ಧ ಕರ್ನಾಟಕದಲ್ಲಿ ಈಗ ಆರಂಭ ಆಗಿದೆ. ದಾಳಿಗೆ ತುತ್ತಾದವರ ಬಂಡವಾಳವನ್ನ ನಿಮ್ಮ ಪಬ್ಲಿಕ್ ಟಿವಿ ಈಗ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ನೋಡಿ, ಮೊದಲನೇದಾಗಿ 7 ಕೆಜಿ ಚಿನ್ನ ಸಿಕ್ಕಿದೆ, 7 ಕೆಜಿ ಬೆಳ್ಳಿ ಸಿಕ್ಕಿದೆ, 7 ಕೆಜಿ ಚಿನ್ನದ ಗಟ್ಟಿ ಅಂತಂದ್ರೆ ಅದು ಚಿನ್ನದ ಬಿಸ್ಕೆಟ್ ರೂಪದಲ್ಲಿ ಇರ್ತಕ್ಕಂಥದ್ದು ಸಿಕ್ಕಿದೆ. 6 ಕೋಟಿ ರೂಪಾಯಿ ಮೌಲ್ಯದ ಲ್ಯಾಂಬೋರ್ಗಿನಿ ಕಾರ್ ಇವ್ರ ಮನೆ ಮುಂದೆ ನಿಂತಿತ್ತಂತೆ. ಆಮೇಲೆ ಪೋರ್ಷೆ 12 ಕೋಟಿ ರೂಪಾಯಿ ಬೆಲೆ ಬಾಳುವ ಪೋರ್ಷೆ ಕಾರ್ ಇವ್ರ ಮನೆ ಮುಂದೆ ನಿಂತಿತ್ತಂತೆ. ಈ 2 ಕಾರುಗಳ ಮತ್ತೊಂದು ಸ್ಫೋಟಕ ವಿಚಾರ ಹೇಳ್ತಾ ಇದ್ದೀನಿ ಕೇಳಿ. ಲ್ಯಾಂಬೋರ್ಗಿನಿ ಮತ್ತು ಪೋರ್ಷೆ ಕಾರು, ಈ 2 ಕಾರುಗಳನ್ನು ಇವರು ಖರೀದಿ ಮಾಡಿರೋದು
ನವೆಂಬರ್ 8ರ ನಂತರ. ನವೆಂಬರ್ 8 ಯಾವಾಗ ಇವರು 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟನ್ನ ಬ್ಯಾನ್ ಮಾಡಿದ್ರು, ಅದಾದ ಬಳಿಕ ಚಿಕ್ಕರಾಯಪ್ಪನವರು ಲ್ಯಾಂಬೋರ್ಗಿನಿ ಮತ್ತು ಪಾರ್ಷೆ ಈ 2 ಕಾರುಗಳನ್ನ ಖರೀದಿ ಮಾಡಿದ್ದಾರೆ. ಒಂದರ ಬೆಲೆ 12 ಕೋಟಿ, ಮತ್ತೊಂದರ ಬೆಲೆ 8 ಕೋಟಿ, ಅಂದ್ರೆ 20 ಕೋಟಿ ರೂಪಾಯಿ ಇಲ್ಲೇ ಆಗೋಯ್ತು. ಕಾರಿಗೆ ಇವರು ಸುರಿದಿದ್ದಾರೆ. ಯಾಕೆ ಸ್ವಾಮಿ ಇಷ್ಟು ದಿನ ಇಲ್ಲದೆ ಇರೋದು 8ನೇ ತಾರೀಕು ಆದ್ಮೇಲೆ ಸುರಿದ್ರಿ? ಯಾವ ಕ್ಯಾಶ್ ಕೊಟ್ರಿ? ಹಳೆ ಕ್ಯಾಶ್ ಕೊಟ್ರ 500 ರೂಪಾಯಿ 1000 ರೂಪಾಯಿ, ಅಥವಾ ಹೊಸ ಗರಿ ನೋಟ್ ಕೊಟ್ರ? ನೀವು ಯಾವ್ದು ಬೇಕಾದ್ರೂ ಕೊಟ್ಟಿರ್ತೀರಾ ಬಿಡಿ. ಯಾಕೆಂತಂದ್ರೆ ನಿಮ್ಮ ಹತ್ರ ಅಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಹಣ ಈಗಾಗಲೇ ಕ್ಯಾಶ್ ಕೂಡ ಸಿಕ್ಕಿದೆ. ಪಿಂಕ್ ಕಲರ್ ಕಟ್ಗಳನ್ನ ನೋಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಸಿಎಂ ಅವರ ಕುಚ್ಚುಕು ಸ್ವಜಾತಿ ಬಂಧು ಹಿರಿಯ ಅಧಿಕಾರಿ ಚಿಕ್ಕರಾಯಪ್ಪ ಅವರ ಮನೆ ಮೇಲೆ IT ರೇಡ್ ಆದಾಗ ಸಿಕ್ಕಿರುವಂತಹ ಕೋಟಿ ಕೋಟಿ ಮೌಲ್ಯದ ಚಲಾವಣೆಯಲ್ಲಿರುವ ನೋಟ್ಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ, ರಾಜ್ಯ ರಸ್ತೆ ಅಭಿವೃದ್ಧಿ ಯೋಜನಾಧಿಕಾರಿ ಜಯಚಂದ್ರ ಅವರ ಮನೆಯಲ್ಲೂ ಕೂಡ ಕೋಟಿ ಕೋಟಿ ರೂಪಾಯಿ ಪತ್ತೆಯಾಗಿದೆ. 12 ಕೋಟಿಯ ಪೋರ್ಷೆ ಮತ್ತು 8 ಕೋಟಿಯ ಲ್ಯಾಂಬೋರ್ಗಿನಿ ಕಾರನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಪುತ್ರನ ಹೆಸರಲ್ಲಿ ಜಯಚಂದ್ರ ಅವರು ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿದ್ದಾರೆ. ಅವರ ಪುತ್ರನ ಹೆಸರು ತ್ರಿಜೇಶ್ ಅಂತ, ಆತನ ಹೆಸರಲ್ಲಿ ಖರೀದಿ ಮಾಡಿದ್ದಾರೆ ಪೋರ್ಷೆ ಕಾರ್. ಇದರ ಬೆಲೆನೇ 12 ಕೋಟಿ. ಜೊತೆಗೆ 8 ಕೋಟಿಯ ಲ್ಯಾಂಬೋರ್ಗಿನಿ ಕಾರನ್ನ ಕೂಡ IT ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸೊ ಇದನ್ನ ನೋಡ್ತಾ ಇರೋ ಜನರೆಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀನಿ. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಒಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.